ಬಂಗಾಳಿಗಳು ಬಂದಿರ್ಬೋದು, ಅಫ್ಘಾನಿಗಳು ಬಂದಿರ್ಬೋದು, ಪಾಕಿಸ್ತಾನಿಗಳು ಬಂದಿರ್ಬೋದು, ಶ್ರೀಲಂಕಾದವ್ರು ಬಂದಿರ್ಬೋದು, ಮಾಲ್ದೀವ್ಸ್ದವ್ರು ಬಂದಿರ್ಬೋದು, ನೇಪಾಳದವ್ರು ಬಂದಿರ್ಬೋದು. ಬಂದಿಲ್ಲ ಅಂತ ಹೇಳೋದಲ್ಲ, ಯಾಕಂದ್ರೆ ಒಂದು ದೇಶದೊಳಗೆ ಇನ್ನೊಬ್ಬರು ಇರೋಣ ಅನೇಕರು. ಇವತ್ತು ನೋಡಿ ನಮ್ಮಲ್ಲಿ ಒಂದು ವ್ಯಕ್ತಿತ್ವ ಅದ. ನಮ್ಮಲ್ಲಿ ಎಲ್ಲ ಜನರ ವ್ಯಕ್ತಿತ್ವ ನಮ್ಮಲ್ಲಿ ಕೂಡಿರ್ತದೆ. ನಮ್ಮೊಳಗೆ ಮುಸಲ್ಮಾನ್ ಇರ್ತಾನೆ, ಹಿಂದೂ ಇರ್ತಾನೆ, ಕ್ರಿಶ್ಚಿಯನ್ ಇರ್ತಾನೆ, ನಮ್ಮ ಅವ್ವ ಇರ್ತಾಳೆ, ನಮ್ಮ ಅಪ್ಪ ಇರ್ತಾನೆ, ನಮ್ಮ ಸಮಾಜ ಇರ್ತದೆ, ಜಾತಿಗಳು ಇರ್ತಾವೆ. ಇವೆಲ್ಲ ನಮ್ಮೊಳಗೆ ಒಳಗೊಂಡೇ ಒಂದು ವ್ಯಕ್ತಿತ್ವ ತಯಾರಾಗಿರ್ತದೆ. ಅಂದಾಗ ಇವರು ಬಂದಾಗ ಹಿಂಗೆ ಆಗೈತೆ ಅನ್ನೋದನ್ನು ನೀವು ಒಪ್ತಾ ಇದ್ದೀರಿ, ಇಲ್ಲವರು ಹೇಳ್ತಾ ಇದ್ದೀರಿ. ಮತ್ತು ಈಗಾಗಲೇ ನೀವು ಈ ಇಲೆಕ್ಷನ್ ಸಂದರ್ಭದ SIR ನಿಮ್ಗೆ ಗೊತ್ತದ, ಸ್ಪೆಷಲ್ಲಾಗಿ ವಿಶೇಷವಾಗಿ ಯಾರು ಒಳಗೆ ಬಂದರೆ ಅವ್ರು ಹೊರಗೆ ತೆಗೆಯುವಂಥ ಪರಿಷ್ಕರಣೆ ಮಾಡುವಂಥ ಕೆಲಸವನ್ನು ನಮ್ಮ ಈ ಇಲೆಕ್ಷನ್ ಕಮಿಷನಿಂದ ಮಾಡಿಸ್ತಾ ಇದ್ದೀರಿ. ಮತ್ತು ಪ್ರತಿ ಸ್ಟೇಟಿಂದ 60 ಲಕ್ಷ, 70 ಲಕ್ಷ, 2 ಕೋಟಿ, 1 ಕೋಟಿ ಅಂತ ಅವ್ರು ಡಿಲೀಟ್ ಮಾಡ್ತಾನೆ ಇದ್ದೀರಿ ಮತದಾರ ಪಟ್ಟಿಯಿಂದ. ಮತ್ತು ಅವರೆಲ್ಲ ಹೋದ್ಮೇಲೆ ಮತ್ತೆ ಆಗಿರಿ ಬಂಗಾರಿಗಳದ್ದು ಇಲ್ಲಿ ಮಾತಾಡ್ತಾ ಇದ್ದೀರಿ, ಮತ್ತೆ ಆಗಿರಿ ಇಲ್ಲೇ ಮಾಬ್ ಲಿಂಚಿಂಗ್ ಬಗ್ಗೆ ಮಾತಾಡ್ತಾ ಇದ್ದೀರಿ, ಮತ್ತೆ ಆಗಿರಿ ಇಲ್ಲೇ ನೀವು ಇನ್ನುಳಿದ ಲವ್ ಜಾತ್ ಬಗ್ಗೆ ಮಾತಾಡ್ತಾ ಇದ್ದೀರಿ. ಅವ್ರು ನಮ್ಮಲ್ಲಿ ಅವ್ರಪ್ಪ ಲವ್ ಅನ್ನೋದು ಯಾರು ಕೇಳಿ ಹೊಡ್ತದನ? ಹಿಂದೂ ಮುಸ್ಲಿಮ್ಗಳಾಗಿರ್ಬೋದು, ಮುಸ್ಲಿಮ್ ಹಿಂದೂಗಳಾಗಿರ್ಬೋದು, ಮತ್ತೊಂದು ಜಾತಿ ಆಗಿರ್ಬೋದು, ಅಂತರ್ಜಾತಿ ವಿವಾಹಗಳಾಗಿರ್ಬೋದು, ಎಲ್ಲ ಕಡೆನೂ ಇವತ್ತು ನೀವು ಮಾನಸಿಕವಾಗಿ ಎಲ್ಲರೂ ದೂರ ಸರಿಸೋದು ಕೆಲಸ ಕಳೆದ 12 ವರ್ಷದಿಂದ ಮಾಡಿದಿರಿ. ಒಂದಾಗೊಂದು ಕೆಲಸ ಏನಾದರೂ ಮಾಡಿದ್ರಿ ಅನ್ನೋಂತ ನಮ್ಮ ಕಿಶೋರ್ ಅವ್ರು ಕೇಳ್ತಾ ಇದ್ರು. ನಟ ಕಿಶೋರ್ ಅವ್ರು ಕೇಳೋದ್ರಲ್ಲಿ ಅರ್ಥದ ಅವ್ರು ಕೇಳೋದ್ರಲ್ಲೇ. ಅದಕ್ಕೆ ಮೊದಲು ನಾವು ಹಿರಿಯರು ಅನ್ನುವಂಥವ್ರು ಮೊದಲು ನಮ್ಮ ಹಾದಿಯಲ್ಲಿ ನಾವು ಸರಿಯಾಗಿ ಇದ್ದೀವ, ನಾವು ಸರಿಯಾಗಿ ಹೋಗ್ತಾ ಇದ್ದೀವ ಅನ್ನೋ ಸಹಿತ ನಾವು ಪ್ರಶ್ನೆ ಮಾಡ್ಕೋಬೇಕಾಗಿದೆ. ಇದರ ಅರ್ಥ ಇದಕ್ಕೆ ಅನ್ನಬಾರ್ದು ಅಂತಲ್ಲ. ಆಮೇಲೆ ಬಂಗಾರಿಗಳು ಬಂದಿದ್ದಾರೆ ತೆಗೀರಿ, ಪಾಕಿಸ್ತಾನಿಗಳು ಬಂದಿರೋ ಕಳಿಸ್ರಿ. ಹೌದು, ಬೇರೆ ದೇಶದಿಂದ ಬಂದಂಥವ್ರು ಹೋಗಲಿ ಅವ್ರ ದೇಶಕ್ಕೆ. ಯಾಕೆ ನಮ್ಮ ಜನ ನಮ್ಗೆ ಹೆಚ್ಚಾಗಿದ್ದಾರೆ. ಇವತ್ತು ಜನಸಂಖ್ಯೆ ಸ್ಫೋಟ ಅದ ನಮ್ಮಲ್ಲೇ, ಅದನ್ನು ಒಪ್ಪುವ ಮಾತನ್ನು. ಆದರೆ ಕೆಲಸ ಒಂದು ವ್ಯವಸ್ಥಿತವಾಗಿ ಆಗ್ಬೇಕಲ್ಲ. ಇಲೆಕ್ಷನ್ ಕಮಿಷನ್ಗೆ ಹೆಂಗೆ ಗೊತ್ತಾಗ್ತದೆ ನಮ್ಮ ದೇಶದ ಪ್ರಜೆ ಹೌದು ಅಲ್ಲ ಅನ್ನೋದಕ್ಕೆ? ಯಾವ ಆಧಾರ, ಯಾವ ಮಾನದಂಡ ಮಾಡ್ತಾಯಿದ್ದೀರಿ? ಅದಕ್ಕೆ ಇವತ್ತವರೆಗೂ ಉತ್ತರ ಇಲ್ಲ. 66, 70 ಲಕ್ಷ, 80 ಲಕ್ಷ ಜನ ಡಿಲೀಟ್ ಮಾಡ್ತಾಯಿದ್ದೀರಿ ಹೆಸರುಗಳು. ಆದರೆ ಅನೇಕ ಜನ್ಯೂನ್ ಈ ದೇಶದ ಜನನೂ ಸಹಿತ ಪಾಪ ಡಿಲೀಟ್ ಆಗಿ ಮತದಾನದ ಹಕ್ಕನ್ನು ಕಳ್ಕೊಳ್ತಾ ಇದ್ದಾರೆ. ಇವೆಲ್ಲ ನೆನಪಿಸ್ಕೊಂಡಾಗ ಮತ್ತು ಮೇಲೆ ಹಿಂದೂ ಮುಸ್ಲಿಂ ಗದ್ದಲನ್ನು ಎಬ್ಬಿಸ್ತಾ ಇದ್ದಾಗ ನಮ್ಮ ಇವತ್ತಿಗೂ ಸಹಿತ ನಾವು ಒಂದು ವಿಚಾರ ಮಾಡಬೇಕಾಗಿದೆ. ಹೌದು, ದೋಷಗಳನ್ನ ನಾವು ತಿದ್ಕೊಂಡು ಒಪ್ಪು ನಾವು ಮಾತನ್ನು